ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ಒಂದು ಕ್ಲಾಸ್ದಲ್ಲಿ ನಾವೇನು ಡಿಸ್ಕಷನ್ ಮಾಡೋಣ ಅಂದ್ರೆ ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ದಲ್ಲಿ ಬರ್ತಕ್ಕಂಥ ಅಂದ್ರೆ ಕ್ಯಾಪಿಟಲ್ ಸ್ಟ್ರಕ್ಚರ್ ಥಿಯರಿ. ಈ ಕ್ಯಾಪಿಟಲ್ ಸ್ಟ್ರಕ್ಚರ್ ಥಿಯರಿಯಲ್ಲಿ ಬರ್ತಕ್ಕಂಥ ಇನ್ನೊಂದು ಯಾವುದಪ್ಪ ಅಂದ್ರೆ ಅದು ನೆಟ್ ಆಪರೇಟಿಂಗ್ ಇನ್ಕಮ್ ಅಪ್ರೋಚ್. ಈ ನೆಟ್ ಆಪರೇಟಿಂಗ್ ಇನ್ಕಮ್ ಅಪ್ರೋಚ್ ಅಂದ್ರೆ ಏನು, ಮತ್ತೆ ಇದನ್ನು ಯಾಕೆ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೇವೆ ಅಂದ್ರೆ ಯಾಕೆ ನಾವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊತಾ ಇದ್ದೀವಿ. ಅದರ ಜೊತೆಗೇನೆ ಒಂದು ಪ್ರಾಬ್ಲಮ್ ಅನ್ನ ಇಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಈಗ ಸ್ಟಾರ್ಟ್ ಮಾಡೋಣ. ಈಗ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಬೇಕಂತೇಳಿ ಕೇಳ್ಕೊತಾ ಇದ್ದೀನಿ. ಈಗ ಮೊದಲು ಏನ್ ಮಾಡೋಣ ಅಂದ್ರೆ ನೆಟ್ ಆಪರೇಟಿಂಗ್ ಇನ್ಕಮ್ ಅಂದ್ರೆ ಏನು ಅಂತಕ್ಕಂಥದ್ದನ್ನ ತಿಳ್ಕೊಳ್ಳೋಣ. ಈ ನೆಟ್ ಆಪರೇಟಿಂಗ್ ಇನ್ಕಮ್ ಅಪ್ರೋಚ್ ಅನ್ನ ಇದನ್ನ ಪ್ರಪೋಸ್ ಮಾಡೋರು ಅಥವಾ ಅಡ್ವೊಕೇಟ್ ಮಾಡಿರ್ತಕ್ಕಂಥ ವ್ಯಕ್ತಿ ಅಥವಾ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಅಥವಾ ಡೆಫಿನಿಷನ್ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರಂದ್ರೆ ಅದು ಡೇವಿಡ್ ಡುರಾಂಟ್. ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟವರು ಅಥವಾ ಈ ಡೆಫಿನಿಷನ್ ಅನ್ನ ಕೊಟ್ಟವರು ಅಥವಾ ಇದನ್ನ ಅಡ್ವೊಕೇಟ್ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಂದ್ರೆ ಅದು ಡೇವಿಡ್ ಡುರಾಂಟ್. ಈ ಏನು ಹೇಳ್ತಾ ಇದ್ದಾರೆ, ನೆಟ್ ಆಪರೇಟಿಂಗ್ ಇನ್ಕಮ್ ಅಪ್ರೋಚ್ ಅಂದ್ರೆ ಏನು ಅಂತಕ್ಕಂಥದ್ದನ್ನ ಈ ಸ್ಟೇಟ್ಮೆಂಟ್ ಏನ್ ಹೇಳ್ತಾ ಇದೆ ನಮಗೆ, ವ್ಯಾಲ್ಯೂ ಆಫ್ ದ ಫರ್ಮ್ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಆರ್ ನಾಟ್ ಚೇಂಜ್ಡ್ ಡ್ಯೂ ಟು ಚೇಂಜಸ್ ಇನ್ ಕ್ಯಾಪಿಟಲ್ ಸ್ಟ್ರಕ್ಚರ್. ನೀವು ಬೇಕಾದಂತ ಕ್ಯಾಪಿಟಲ್ ಸ್ಟ್ರಕ್ಚರ್ ನೀವು ಚೇಂಜ್ ಮಾಡಿದ್ರು ಕೂಡ ವ್ಯಾಲ್ಯೂ ಆಫ್ ಫರ್ಮ್ ಏನಾಗಿರ್ತದ್ರೆ ಸೇಮ್ ಆಗಿರ್ತದ. ಓಕೆ, ಡೆಟ್ ಅನ್ನ ಇನ್ಕ್ರೀಸ್ ಮಾಡಬಹುದು, ಡೆಟ್ ಕ್ಯಾಪಿಟಲ್ ಅಂದ್ರೆ ಡಿಬೆಂಚರ್ ಅಮೌಂಟ್ ಅನ್ನ ಹೆಚ್ಚು ಮಾಡಬಹುದು, ಇಕ್ವಿಟಿ ಕ್ಯಾಪಿಟಲ್ ಅನ್ನ ಕಡಿಮೆ ಮಾಡಬಹುದು, ಇಲ್ಲ ಅಂದ್ರೆ ಇಕ್ವಿಟಿ ಕ್ಯಾಪಿಟಲ್ ಅನ್ನ ಹೆಚ್ಚು ಮಾಡಬಹುದು ಅಥವಾ ಡಿಬೆಂಚರ್ ಅಮೌಂಟ್ ಅನ್ನ ಕಡಿಮೆ ಮಾಡಬಹುದು. ನೀವು ಏನೇ ಮಾಡಿದ್ರು ಕೂಡ ಏನಾಗಿರ್ತದಂದ್ರ ವ್ಯಾಲ್ಯೂ ಆಫ್ ಫರ್ಮ್ ಏನಾಗಿರ್ತೈತ್ರಿ ಸೇಮ್ ಇರ್ತದ, ಅದು ಚೇಂಜ್ ಆಗಂಗಿಲ್ಲ. ಯಾಕೆ ಚೇಂಜ್ ಆಗಂಗಿಲ್ಲ ಅಂದ್ರ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಏನಾಗಿರ್ತದ್ರ ಸೇಮ್ ಆಗಿರ್ತದ. ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಸೇಮ್ ಆಗಿರೋದ್ರಿಂದ ನಾರ್ಮಲ್ ಆಗಿ ವ್ಯಾಲ್ಯೂ ಆಫ್ ಫರ್ಮ್ ಏನಾಗಂಗಿಲ್ರಿ ಅಂದ್ರೆ ಚೇಂಜ್ ಆಗಂಗಿಲ್ಲ. ಇಷ್ಟೇ ನಾವು ತಿಳ್ಕೋಬೇಕು. ಇಲ್ಲಿ ವ್ಯಾಲ್ಯೂ ಆಫ್ ಫರ್ಮ್ ಅನ್ನ ಮತ್ತು ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಚೇಂಜ್ ಆಗಂಗಿಲ್ಲ. ಯಾಕೆ ಚೇಂಜ್ ಆಗಂಗಿಲ್ಲಪ್ಪ ಅಂದ್ರೆ ನಾರ್ಮಲ್ ಆಗಿ ಇಲ್ಲಿ ನಾವು ಕಾಸ್ಟ್ ಆಫ್ ಡೆಟ್ ಅನ್ನ ನಾವು ಚೇಂಜ್ ಮಾಡಂಗಿಲ್ಲ. ಅಂದ್ರೆ ಇಷ್ಟೇನೆ ತಿಳ್ಕೋಬೇಕು, ವ್ಯಾಲ್ಯೂ ಆಫ್ ದ ಫರ್ಮ್ ಅಂಡ್ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಆರ್ ನಾಟ್ ಚೇಂಜ್ಡ್. ಇವು ಎಂದಿಗೂ ಚೇಂಜ್ ಆಗಂಗಿಲ್ಲ. ಯಾಕಂದ್ರ ಅಲ್ಲಿ ನಾರ್ಮಲ್ ಆಗಿ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಸೇಮ್ ಇರ್ತದ. ಓಕೆ, ನೀವು ಬೇಕಾದಂತ ಕ್ಯಾಪಿಟಲ್ ಅನ್ನ ಹೆಚ್ಚಿಗಾರ ಮಾಡ್ಕೋರಿ ಕಡಿಮೆರ ಮಾಡ್ಕೋರಿ, ಓಕೆ, ಅವಾಗ ನಮಗೇನಾಗಿರ್ತೈತ್ರಿ ವ್ಯಾಲ್ಯೂ ಆಫ್ ಫರ್ಮ್ ಸೇಮ್ ಇರ್ತದ. ಅಸಂಪ್ಷನ್ 1. ಇಲ್ಲಿ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಏನಾಗಿರ್ತೈತೆ ಫಸ್ಟ್ ಅಸಂಪ್ಷನ್ ತಿಳ್ಕೋಬೇಕು. ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಏನಾಗಿರ್ತೈತ್ರಿ ಸೇಮ್ ಆಗಿರ್ತದ. ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಏನಾಗಿರ್ತದ್ರಿ ಸೇಮ್ ಆಗಿರ್ತದ. ಆಮೇಲೆ ಇನ್ನೊಂದು ಅಸಂಪ್ಷನ್ ಏನಪ್ಪಾ ಅಂದ್ರೆ ಕಾಸ್ಟ್ ಆಫ್ ಡೆಟ್ ಏನಾಗಿರ್ತದ್ರ ಸೇಮ್ ಇರ್ತದ. ತಾವು ತಿಳ್ಕೋಬೇಕು ಏನಂದ್ರ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್, ಓಕೆ, ಅಲ್ಲಿ ಡೆಟ್ ಕ್ಯಾಪಿಟಲ್ ಇರಬಹುದು, ಇಕ್ವಿಟಿ ಕ್ಯಾಪಿಟಲ್ ಇರಬಹುದು, ಆ ಒಂದು ಸ್ಟ್ರಕ್ಚರ್ದಲ್ಲಿ ಕಾಸ್ಟ್ ಆಫ್ ಡೆಟ್ ಏನಾಗಿರ್ತದ ಸೇಮ್ ಇರ್ತದ. 12% ಇರ್ತದ ಅಥವಾ 10% ಇರ್ತದ. ನೀವು ಕ್ಯಾಪಿಟಲ್ ಡೆಟ್ ಕ್ಯಾಪಿಟಲ್ ಅನ್ನ ಹೆಚ್ಚರ ಮಾಡ್ರಿ ಅಥವಾ ಕಡಿಮೆ ಮಾಡ್ರಿ, ಕಾಸ್ಟ್ ಆಫ್ ಡೆಟ್ ಏನಾಗಿರ್ತದ್ರ ಸೇಮ್ ಆಗಿರ್ತದ. ಅದ್ರ ಜೊತೆಗೇನೆ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಕೂಡ ಏನಾಗಿರ್ತದ್ರ ಸೇಮ್ ಇರ್ತದ. ಇವು ಎರಡೂ ಸೇಮ್ ಇರೋದ್ರಿಂದ ನಮಗೆ ಏನಾಗಿರ್ತದ ಅಂದ್ರೆ ವ್ಯಾಲ್ಯೂ ಆಫ್ ಫರ್ಮ್ ಸೇಮ್ ಬರ್ತದ. ಇಲ್ಲಿ ರಿಸಲ್ಟ್ ಏನಾಗ್ತದೆ, ಇವೆರಡು ಸೇಮ್ ಇರೋದ್ರಿಂದ ನಮ್ಗೆ ಏನಾಗತ್ತಂದ್ರೆ ರಿಸಲ್ಟ್ ಏನಾಗತ್ತಪ್ಪ ಅಂದ್ರೆ ವ್ಯಾಲ್ಯೂ ಆಫ್ ಫರ್ಮ್ ಏನಾಗಿರ್ತದ್ರೆ ಸೇಮ್ ಇರ್ತದ. ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಇಸ್ ಸೇಮ್, cost of debt is same, automatically will get the result. What will get the result? The value of the firm is same at all level. Even you can increase or decrease the debt amount or equity amount. It does not affect the value of the firm.
You can increase the debt amount in your company. You can decrease the debt amount in your company. You can increase the equity in your company. You can decrease in your company. You can decrease the equity in your company. But the value of the firm is the same. The value of the firm is constant because only due to two reasons. What are the two reasons here? The overall cost of capital is same and the cost of debt is same. Automatically we will get the value of the firm is same. Okay, now come to the problem here. ನೋಡ್ರಿ ಇಲ್ಲಿ ಒಂದು ಪ್ರಾಬ್ಲಮ್ ಅನ್ನ ನಾವು ಡಿಸ್ಕಷನ್ ಮಾಡೋಣ ಅಂತ. ರಾಣಿ ಕಂಪನಿ Rani company has an annual net income of rupees 90,000. ಆ ರಾಣಿ ಕಂಪನಿ ಇರ್ತಕ್ಕಂಥ ನೆಟ್ ಇನ್ಕಮ್ ಎಷ್ಟದಪ್ಪ ಅಂದ್ರ ರಾಣಿ ಕಂಪನಿದ ನೆಟ್ ಇನ್ಕಮ್ ಎಷ್ಟದ ಅಂದ್ರೆ 90,000 rupees ಅದ. ದ ಕಂಪನಿ ಹ್ಯಾಸ್ 3 lakh ಡಿಬೆಂಚರ್ಸ್. ನೋಡ್ರಿ ಕಂಪನಿಯಲ್ಲಿ ಇರ್ತಕ್ಕಂಥ 3 lakh ಡಿಬೆಂಚರ್ಸ್ ಎಷ್ಟದ್ರಿ? ಡಿಬೆಂಚರ್ಸ್ ಎಷ್ಟದ್ರಿ? 3 lakh rupees ಅದ. ಅದರದ್ದು ಕಾಸ್ಟ್ ಆಫ್ ಡೆಟ್ ಎಷ್ಟದ್ರಿ? 10% ಐತಿ. ಕಾಸ್ಟ್ ಆಫ್ ಡೆಟ್, ಕಾಸ್ಟ್ ಆಫ್ ಡಿಬೆಂಚರ್. ದ ಕಾಸ್ಟ್ ಆಫ್ ಡಿಬೆಂಚರ್ ಈಸ್ 10%. ದ ಓವರ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಆಫ್ ದ ಕಂಪನಿ ಈಸ್ 12%. ನೋಡ್ರಿ ಓವರ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಎಷ್ಟದ್ರಿ? 12% ಅದ. ನೋಡ್ರಿ ವಾಟ್ ವುಡ್ ಬಿ ದ ವ್ಯಾಲ್ಯೂ ಆಫ್ ದ ಫಾರ್ಮ್? ನೋಡ್ರಿ ನಮಗೆ ಕ್ವಶನ್ ಅನ್ನ ಕೇಳ್ತಾ ಇದ್ದಾನ. ನೆಟ್ ಇನ್ಕಮ್ ಎಷ್ಟದ? ನೆಟ್ ಆಪರೇಟಿಂಗ್ ಇನ್ಕಮ್ ಅಟ್ 90,000 rupees ಅದ. ಡಿಬೆಂಚರ್ ಅಮೌಂಟ್ 3 lakh rupees ಅದ 10% ಗೆ. ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ 12% ಅದ. ಹಾಗಾದ್ರೆ ವ್ಯಾಲ್ಯೂ ಆಫ್ ಫರ್ಮ್ ಎಷ್ಟು ಆಗ್ತದಂತಕ್ಕಂಥದ್ದನ್ನ ಕೇಳ. ಓಕೆ, ಇಲ್ಲಿ ನೋಡಿ ಮೊದಲಿಗೆ ನಾವು ಈಗ ಪ್ರಾಬ್ಲಮ್ ಮೊದಲಿಗೆ ವ್ಯಾಲ್ಯೂ ಆಫ್ ಕಂಪನಿಯನ್ನ ಕಂಡುಹಿಡಿಬೇಕು. ಓಕೆ, ಈಗ ಪ್ರಾಬ್ಲಮ್ ಅನ್ನ ಸೊಲ್ಯೂಷನ್ ಮಾಡಕ ಪ್ರಯತ್ನ ಮಾಡೋಣ. ಈಗ ವ್ಯಾಲ್ಯೂ ಆಫ್ ದ ಫರ್ಮ್ ನೋಡಿ. ವ್ಯಾಲ್ಯೂ ಆಫ್ ದ ಫರ್ಮ್ ಈಸ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ದ ಕಂಪನಿ ಈಸ್ ಈಕ್ವಲ್ ಟು ವಾಟ್ ಇಸ್ ದ ಫಾರ್ಮುಲಾ ಹಿಯರ್? Net operating income divided by KO. KO means overall cost of capital. Overall cost of capital. Value of the company is equal to net operating income divided by overall cost of capital. Okay. Now how to solve here? Okay, what is the net operating income here? 90,000. Okay, what is the net operating income here? 90,000. The overall cost of capital is 12%. Okay, overall cost of capital ಎಷ್ಟದಪ್ಪ ಅಂದ್ರೆ 12% ಅದ. ಅದಕ್ಕೆ ನಾವಿಲ್ಲಿ 12% ಅನ್ನ ನಾವು ತಗೊಂಡೇವಿ. ಗೊತ್ತಾಯ್ತ್ರಿ? ನೆಟ್ ಆಪರೇಟಿಂಗ್ ಇನ್ಕಮ್ ಎಷ್ಟದ ಅಂದ್ರೆ 90,000 rupees ಅದ. ಓವರ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಎಷ್ಟದ ಅಂದ್ರೆ 12% ಅದ. ಅದಕ್ಕೆ ನಾವು 0.12 ತಗೊಂಡೇವಿ ಅಥವಾ 0.12 ಬರೆದ್ರು ನಡೀತದ. 12 ಡಿವೈಡೆಡ್ ಬೈ 100 ಮಾಡಿದಾಗ 0.12 ಬರ್ತದ ಅಥವಾ 0.12 ಬರ್ತದ. ಅದಕ್ಕೆ ನಾವು 0.12 ತಗೊಂಡಿನ ಅಥವಾ ಇಲ್ಲಿ ನಾವು ಡೈರೆಕ್ಟ್ ಆಗಿ 0.12 ಅಂತ ಬರ್ದಿನ. ಓಕೆ, ವಾಟ್ ಇಸ್ ದ ರಿಸಲ್ಟ್? 90,000 ಡಿವೈಡೆಡ್ ಬೈ 0.12 ಅಂದ್ರೆ ಎಷ್ಟು ಬರ್ತದ ಆನ್ಸರ್? 7,50,000. ನೋಡ್ರಿ 90,000 divided by 0.12 or 0.12, whatever it may be, 7,50,000. Okay, that is the market value of the company. How much rupees? 7,50,000. ಅಂದ್ರೆ ಕಂಪನಿಯಲ್ಲಿ ಇರ್ತಕ್ಕಂಥ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಮತ್ತು ಡಿವೆಂಚರ್ ಅಮೌಂಟ್ ಇವೆರಡೂ ಕೂಡಿಸಿ ಎಷ್ಟು ಬಂದದ್ರ ನಮಗೆ ಅಮೌಂಟ್? 7,50,000 rupees ಬಂದದ. ಓಕೆ, ನಾವು ಮಾರ್ಕೆಟ್ ವ್ಯಾಲ್ಯೂ ಆಫ್ ಇಕ್ವಿಟಿ ಅದ್ರ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟದ? ಯಾಕಂದ್ರೆ ಆಲ್ರೆಡಿ ನಮಗೆ ಡಿವೆಂಚರ್ ಬರ್ತದ. ಎಷ್ಟದ್ರಿ ಡಿವೆಂಚರ್? 3 lakh rupees ಅದ ಡಿವೆಂಚರ್. ಎಷ್ಟದ್ರಿ? 3 lakh ಡಿವೆಂಚರ್ ಅದ. ನಮಗೇನು ಬೇಕಾಗ್ಯದಪ್ಪ ಅಂದ್ರೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ಇಕ್ವಿಟಿ ಬೇಕಾಗ್ಯದ. ಮಾರ್ಕೆಟ್ ವ್ಯಾಲ್ಯೂ ಆಫ್ ಇಕ್ವಿಟಿಯನ್ನ ನಾವು ಕಂಡುಹಿಡಿಬೇಕು. ನೋಡಿ,
ಮಾರ್ಕೆಟ್ ವ್ಯಾಲ್ಯೂ ಆಫ್ ಇಕ್ವಿಟಿ ನಾವು ಕಂಡುಹಿಡಿಬೇಕಾಗಿತ್ತಂದ್ರ ಟೋಟಲ್ ವ್ಯಾಲ್ಯೂ ಆಫ್ ಫಾರ್ಮ್ ಒಳಗ ನಾವು ಡಿಬೆಂಚರ್ ಅಮೌಂಟ್ ಅನ್ನ ಲೆಸ್ ಮಾಡಿದ್ರ ನಮಗೇನು ಸಿಗ್ತೈತ್ರಿ ವ್ಯಾಲ್ಯೂ ಆಫ್ ಇಕ್ವಿಟಿ ಸಿಗ್ತದ. ನಮ್ಗೆ ಆಲ್ರೆಡಿ ವ್ಯಾಲ್ಯೂ ಆಫ್ ಫಾರ್ಮ್ ಗುರ್ತದ ಎಷ್ಟದ್ರಿ 7,50,000 rupees ಅದ ನೋಡ್ರಿ. ಜಸ್ಟ್ ಪಾಯಿಂಟ್ ಔಟ್ ಮಾಡಿ ನೋಡ್ರಿ ಎಷ್ಟು ಬಂದದ್ರ ಆನ್ಸರ್ 7,50,000 ಬಂದದ. ಆ 7,50,000 ಒಳಗ ನೀವು ಡಿಬೆಂಚರ್ ಅಮೌಂಟ್ ಅನ್ನ ಲೆಸ್ ಮಾಡ್ರಿ. ಡಿಬೆಂಚರ್ ಅಮೌಂಟ್ ಅನ್ನ ಲೆಸ್ ಮಾಡಿದ್ರ ನಿಮಗೇನು ಸಿಗ್ತೈತ್ರಿ ಅಲ್ಲಿ ವ್ಯಾಲ್ಯೂ ಆಫ್ ಇಕ್ವಿಟಿ ಸಿಗ್ತದ ನೋಡ್ರಿ. ಓಕೆ, ವಾಟ್ ಇಸ್ ದ 7,50,000 rupees ಅದ ಟೋಟಲ್ ವ್ಯಾಲ್ಯೂ ಆಫ್ ಇಕ್ವಿಟಿ ನೋಡ್ರಿ. ವ್ಯಾಲ್ಯೂ ಆಫ್ ಇಕ್ವಿಟಿ ಎಷ್ಟದಪ್ಪ ಅಂದ್ರೆ 7,50,000 ಅದ. ಡಿಬೆಂಚರ್ ಅಮೌಂಟ್ ಎಷ್ಟದಪ್ಪ ಅಂದ್ರ 3 lakh rupees ಅದ ನೋಡ್ರಿ. ಓಕೆ, ಡಿಬೆಂಚರ್ ಅಮೌಂಟ್ ಎಷ್ಟದಪ್ಪ ಅಂದ್ರ 3 lakh rupees ಅದ. ಡಿಬೆಂಚರ್ ಅಮೌಂಟ್ ಎಷ್ಟದ್ರಿ 3 lakh rupees ಅದ. ಓಕೆ, ವಾಟ್ ಇಸ್ ದ ಡಿಬೆಂಚರ್ ಅಮೌಂಟ್ ಇಯರ್ 3 lakh rupees. 7,50,000 ಒಳಗ 3 lakh rupees ಅನ್ನ ಲೆಸ್ ಮಾಡ್ರಿ. ವ್ಯಾಲ್ಯೂ ಆಫ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ ಕ್ಯಾಪಿಟಲ್. ಮಾರ್ಕೆಟ್ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟು ಬತ್ರಿ 4,50,000. ಓಕೆ, ಟೋಟಲ್ ವ್ಯಾಲ್ಯೂ ಆಫ್ ದ ಫಾರ್ಮ್ ರೂಪೀಸ್ 7,50,000. ಅದೇ ರೀತಿಯಾಗಿ ಅದ್ರೊಳಗ ಅವ ಪ್ರಾಬ್ಲಮ್ ದಲ್ಲಿ ಕೊಟ್ಟಿರ್ತಕ್ಕಂಥ ಅಮೌಂಟ್ ವ್ಯಾಲ್ಯೂ ಆಫ್ ಡಿಬೆಂಚರ್ ಎಷ್ಟದಂದ್ರ 3 lakh rupees ಅದ. 3 lakh rupees ಅನ್ನ ಲೆಸ್ ಮಾಡ್ರಿ ಎಷ್ಟು ಬರ್ತದ್ರ ಆನ್ಸರ್ 4,50,000. ಇನ್ನ ನೆಕ್ಸ್ಟ್ ಒನ್ ಕಾಸ್ಟ್ ಆಫ್ ಇಕ್ವಿಟಿ ಶೇರ್ ಕ್ಯಾಪಿಟಲ್. ಕಾಸ್ಟ್ ಆಫ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅನ್ನ ಯಾವ್ದ್ರ ಮುಖಾಂತರ ಇಂಡಿಕೇಟ್ ಮಾಡ್ತೀವಿ ಅಂದ್ರೆ ಕೆಇ ನೋಡಿ. ವಾಟ್ ಇಸ್ ದ ಫಾರ್ಮುಲಾ ಹಿಯರ್? ನೆಟ್ ಇನ್ಕಮ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್. ನೆಟ್ ಇನ್ಕಮ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ ಡಿವೈಡೆಡ್ ಬೈ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ನೋಡ್ರಿ. ನೆಟ್ ಇನ್ಕಮ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ ಡಿವೈಡೆಡ್ ಬೈ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ನೋಡ್ರಿ. ಇಲ್ಲಿ ನಮಗ ನೆಟ್ ಆಪರೇಟಿಂಗ್ ಇನ್ಕಮ್ ಎಷ್ಟು ಬಂದದ್ರಿ ಇಲ್ಲಿ 90,000 rupees ಬಂದದ. ನೆಟ್ ಆಪರೇಟಿಂಗ್ ಇನ್ಕಮ್ ಎಷ್ಟು ಬಂದದ್ರಿ 90,000 rupees ಬಂದದ. ಇನ್ನ ಡಿಬೆಂಚರ್ ಅಮೌಂಟ್ ಎಷ್ಟದ ಅಂದ್ರ 3 lakh ಅದ. ಅದ್ರ ಮೇಲೆ ನಾವು ಇಂಟ್ರೆಸ್ಟ್ ಅನ್ನ ಕೊಡಬೇಕು. ಎಷ್ಟು ಪರ್ಸೆಂಟ್ ಅದ್ರಿ 10% ಅದ ನೋಡ್ರಿ. ಇಲ್ಲಿ 3 lakh rupees ಮೇಲೆ 10% ನ ಕ್ಯಾಲ್ಕುಲೇಷನ್ ಮಾಡ್ರಿ ಎಷ್ಟು ಬರ್ತದ್ರ ಆನ್ಸರ್ 30,000 rupees ನೋಡ್ರಿ. 3 lakh ಡಿಬೆಂಚರ್ಸ್ ಅದ. 3 lakh ಡಿಬೆಂಚರ್ಸ್ ಮೇಲೆ 10% ಅನ್ನ ಮಾಡ್ರಿ ಅಂದ್ರೆ ಎಷ್ಟು ಬರ್ತದ್ರಿ 30,000 rupees ಇಂಟ್ರೆಸ್ಟ್ ಅನ್ನ ಕೊಡಬೇಕು. ನಮ್ಮ ಟೋಟಲ್ ಇನ್ಕಮ್ 90,000 rupees ಅದ. 90,000 rupees ಒಳಗ 30,000 rupees ಇಂಟ್ರೆಸ್ಟ್ ಅನ್ನ ಲೆಸ್ ಮಾಡಬೇಕು. ಹೆಂಗಂದ್ರ 3 lakh ಮೇಲೆ 10% ಮಾಡ್ರಿ. 10% ಮಾಡಿದಾಗ ಏನು ಬರ್ತೈತ್ರಿ 30,000 rupees ಬರ್ತದ. ಅಂದ್ರ 90,000 ಒಳಗ 30,000 rupees ಅನ್ನ ಲೆಸ್ ಮಾಡ್ರಿ. ವಾಟ್ ಇಸ್ ಆನ್ಸರ್ 60,000 ನೋಡ್ರಿ. ಮಾರ್ಕೆಟ್ ವ್ಯಾಲ್ಯೂ ಆಫ್ ಇಕ್ವಿಟಿ ಅನ್ನ ಆಲ್ರೆಡಿ ಫೈಂಡ್ ಔಟ್ ಮಾಡೇವಿ 4,50,000. ಮಾರ್ಕೆಟ್ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ 4,50,000. ಓಕೆ, ಎಷ್ಟು ಬರ್ತಾರ ಆನ್ಸರ್ 90,000 ಮೈನಸ್ 60,000. 90,000 ಮೈನಸ್ 30,000 ಅಂದ್ರ 60,000 rupees ಬಂತು. ಮಾರ್ಕೆಟ್ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟದ್ರಿ 4,50,000 ಅದ. ಅಂದ್ರ ಕಾಸ್ಟ್ ಆಫ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ 13.33 ಅಂದ್ರ 60,000 divided by 4,50,000. what is the answer 13.33 ಗೊತ್ತಾಯ್ತ್ರಿ. ನೆಕ್ಸ್ಟ್ ಒನ್ ಇನ್ನು ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಈ ಫಾರ್ಮುಲಾ ಈ ಪ್ರಾಬ್ಲಮ್ ಅನ್ನ ಪ್ರೂವ್ ಮಾಡಿ ನೋಡ್ಬೇಕು ಈಗ. ಯಾಕಂದ್ರೆ ಇಲ್ಲಿ ಪ್ರಾಬ್ಲಮ್ದಾಗ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಎಷ್ಟು ಕೊಟ್ಟಾನಂದ್ರೆ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಎಷ್ಟಾದ್ರಿ 12% ಅದ. ಈ 12% ಬರ್ಲೇಬೇಕೀಗ ಆನ್ಸರ್. ನಾವು ಆನ್ಸರ್ ಅನ್ನ ಅಂದ್ರ ನಾವು ಬಿಡಿಸಿರ್ತಕ್ಕಂತ ಪ್ರಾಬ್ಲಮ್ ಅನ್ನ ಪ್ರೂವ್ ಮಾಡಿ ನೋಡ್ಬೇಕು. ಓಕೆ, ಬಿಡಿಸಿರ್ತಕ್ಕಂತ ಪ್ರಾಬ್ಲಮ್ ಅನ್ನ ಪ್ರೂವ್ ಮಾಡಿ ನೋಡ್ಬೇಕೀಗ ನೋಡ್ರಿ. ಓಕೆ, ವಾಟ್ ಇಸ್ ದ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಇಸ್ ಈಕ್ವಲ್ ಟು ಫಾರ್ಮುಲಾ ನೋಡ್ರಿ. what is the formula here? KD into D divided by V. D divided by V ಅಂದ್ರೆ D ಅಂದ್ರೆ ಏನು ಡಿಬೆಂಚರ್, V ಅಂದ್ರೆ ವ್ಯಾಲ್ಯೂ ಆಫ್ ದ ಕಂಪನಿ.
KE ಅಂದ್ರ ಓವರ್ ಆಲ್ ಕಾಸ್ಟ್ ಆಫ್ ಇಕ್ವಿಟಿ ಶೇರ್ ಕ್ಯಾಪಿಟಲ್, ಎಸ್ ಅಂದ್ರ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಮೌಂಟ್, ವಿ ಅಂದ್ರ ವ್ಯಾಲ್ಯೂ ಆಫ್ ದ ಕಂಪನಿ, KD ಅಂದ್ರ ಕಾಸ್ಟ್ ಆಫ್ ಡೆಟ್, KD ಅಂದ್ರ ಏನ್ರಿ ಕಾಸ್ಟ್ ಆಫ್ ಡೆಟ್, ಡಿ ಅಂದ್ರ ಡಿಬೆಂಚರ್ ಅಮೌಂಟ್ ಅಥವಾ ಡೆಟ್ ಅಮೌಂಟ್, ವಿ ಅಂದ್ರ ವ್ಯಾಲ್ಯೂ ಆಫ್ ಕಂಪನಿ. ಆಮೇಲೆ ಅದೇ ರೀತಿಯಾಗಿ KE ಅಂದ್ರ ಕಾಸ್ಟ್ ಆಫ್ ಇಕ್ವಿಟಿ, ಆಮೇಲೆ ಎಸ್ ಅಂದ್ರ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಮೌಂಟ್, ಅದೇ ರೀತಿಯಾಗಿ ವಿ ಅಂದ್ರೆ ಏನ್ರಿ ವ್ಯಾಲ್ಯೂ ಆಫ್ ದ ಇಕ್ವಿಟಿ ಶೇರ್ ಕ್ಯಾಪಿಟಲ್, ಇದು ವ್ಯಾಲ್ಯೂ ಆಫ್ ದ ಕಂಪನಿ. ಈಗ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ ಅಂತೀವಿ. ಓಕೆ, ಕಾಸ್ಟ್ ಆಫ್ ಡೆಟ್ ಅಮೌಂಟ್ ಎಷ್ಟಾದ್ರಿ 10% ಕೊಟ್ಟ ನೋಡ್ರಿ ಪ್ರಾಬ್ಲಮ್ ದಲ್ಲಿ. ಕಾಸ್ಟ್ ಆಫ್ ಡಿಬೆಂಚರ್ ಎಷ್ಟದ ಅಂದ್ರ 10% ಅದ. ಆಮೇಲೆ ಡಿ ಅಂದ್ರ ಡಿಬೆಂಚರ್ ಅಮೌಂಟ್ 3 lakh rupees ಅದ. ಆಮೇಲೆ ಅದೇ ರೀತಿಯಾಗಿ ವ್ಯಾಲ್ಯೂ ಆಫ್ ದ ಕಂಪನಿ, ವ್ಯಾಲ್ಯೂ ಆಫ್ ದ ಫರ್ಮ್ ಎಷ್ಟಾದ್ರಿ 7,50,000 rupees ಅದ. ಕಾಸ್ಟ್ ಆಫ್ ಇಕ್ವಿಟಿ ಅನ್ನು ನೀವು ಜಸ್ಟ್ ಫೈಂಡ್ ಔಟ್ ಮಾಡಿರಿ 13.33%. ಇನ್ನ ಮುಂದಿದ್ದಾರೆ ಅದು 13.333333 ಅದ. ಅದಕ್ಕೆ ನಾವು ಸುಮ್ಮನೆ 2 ಡಿಜಿಟ್ ತೊಗೊಂಡು ನಡೀತದ. ನೆಕ್ಸ್ಟ್ ಒನ್, ಆಮೇಲೆ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅನ್ನ ಕಂಡುಹಿಡಿದೇವಿ. ಎಷ್ಟಾದ್ರೆ ಅಮೌಂಟ್ 4,50,000 ಅದ. ವ್ಯಾಲ್ಯೂ ಆಫ್ ಕಂಪನಿ ಎಷ್ಟಾದ್ರಿ 7,50,000 ಅದ. ಇನ್ನೇನು ಹೇಳ್ತಾ ಇದೆ ನೋಡ್ರಿ, ಡಿಬೆಂಚರ್ ಅಮೌಂಟ್, ಡಿಬೆಂಚರ್ ಕಾಸ್ಟ್ ಆಫ್ ಡಿಬೆಂಚರ್ ಎಷ್ಟಾದ್ರೆ 10% ಅದ. ಆಮೇಲೆ ಡಿಬೆಂಚರ್ ಅಮೌಂಟ್ 3 lakh rupees ಅದ, ಪ್ರಾಬ್ಲಮ್ ದಲ್ಲಿ ಕೊಟ್ಟಾರ. ಆಮೇಲೆ ವ್ಯಾಲ್ಯೂ ಆಫ್ ಕಂಪನಿ ನಾವು ಕಂಡುಹಿಡಿದೇವಿ 7,50,000. ಆಮೇಲೆ ಕಾಸ್ಟ್ ಆಫ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅನ್ನ ಕೂಡ ನಾವು ಕಂಡುಹಿಡಿದೇವಿ. ಎಷ್ಟಾದ್ರಿ 13.33 ಅದ ಇಂಟು, ಆಮೇಲೆ 4,50,000 rupees ಮಾರ್ಕೆಟ್ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅನ್ನ ಕಂಡುಹಿಡಿದೇವಿ. ಆಮೇಲೆ ವ್ಯಾಲ್ಯೂ ಆಫ್ ಕಂಪನಿ ಕೂಡ ಸ್ಟಾರ್ಟಿಂಗ್ ಕಂಡುಹಿಡಿದೇವಿ 7,50,000. ಆನ್ಸರ್ ಅನ್ನ ಮಾಡ್ಕೋರಿ. ಈಗ ನೋಡ್ರಿ, 3 lakh ಡಿವೈಡೆಡ್ ಬೈ 10% ನಾವು ಬರ್ದೇವಿ. 10% ಅನ್ನ ನಾವು ಬರ್ದೇವಿ. 3 lakh ಡಿವೈಡೆಡ್ ಬೈ 7,50,000 ಅಂದ್ರೆ 0.4 ಬರ್ತದ. 3 lakh ಡಿವೈಡೆಡ್ ಬೈ 7,50,000 ಅಂದ್ರೆ 0.4 ಬರ್ತದ. ಬ್ರಾಕೆಟ್ನಾಗ ಅದ, ಬ್ರಾಕೆಟ್ನಾಗ ಬರೀರಿ. 10% ಅನ್ನ ಮೊದಲು ಬರೀರಿ. 3 lakh ಡಿವೈಡೆಡ್ ಬೈ 7,50,000 ಅಂದ್ರೆ 0.4 ಬರ್ತದ. ಇನ್ನು ಅದೇ ರೀತಿಯಾಗಿ 30 ಪ್ಲಸ್ ಅದ 13.33 ಅದ, ಅದನ್ನ ಆಸ್ ಇಟ್ ಈಸ್ ಬರೀರಿ. ಇನ್ನ 4,50,000 ಡಿವೈಡೆಡ್ ಬೈ 7,50,000, 4,50,000 ಡಿವೈಡೆಡ್ ಬೈ 7,50,000 ಅಂದ್ರೆ ಆನ್ಸರ್ ಎಷ್ಟು ಬರ್ತೈತ್ರಿ 0.6 ಬರ್ತದ. 0.6 ಬರ್ತದ. 13% ಬರೀರಿ. ಆಮೇಲೆ 4,50,000 ಡಿವೈಡೆಡ್ ಬೈ 7,50,000 ಅಂದ್ರೆ ಆನ್ಸರ್ ಎಷ್ಟು ಬರ್ತದ್ರಿ 0.6 ಬರ್ತದ. ಇನ್ನ ಸಿಂಪ್ಲಿಕೇಶನ್ ಮಾಡ್ರಿ, ಆನ್ಸರ್ ಎಷ್ಟು ಬರ್ತೈತಿ ನೋಡ್ರಿ. 10% ಇಂಟು 4 ಅಂದ್ರೆ ಎಷ್ಟಾಗತ್ರಿ 4% ಆಗತ್ತ. 13% ಇಂಟು 0.6 ಅಂದ್ರೆ ಎಷ್ಟು ಬರ್ತದ್ರಿ 7.9999 ಅಂತ ಬರ್ತದ ನೋಡ್ರಿ. 10% ಇಂಟು 0.4 ಅಂದ್ರೆ 4% ಬರ್ತದ. 13.33 ಅಂದ್ರೆ ಎಷ್ಟು ಬರ್ತದ್ರಿ 13.33 ಇಂಟು 0.6 ಬ್ರಾಕೆಟ್ನಾಗ ಅಂದ್ರೆ ಮಲ್ಟಿಪ್ಲಿಕೇಶನ್ ಹಾಕದ. ಯಾವಾಗಲೂ ಬ್ರಾಕೆಟ್ನಾಗ ಇರ್ತಕ್ಕಂಥ ಅಮೌಂಟು ಯಾವಾಗಲೂ ಮಲ್ಟಿಪ್ಲಿಕೇಶನ್ ಆಗತ್ತ. ಅದಕ್ಕೆ 13.33 ಇಂಟು 0.6 ಅಂದ್ರೆ ಎಷ್ಟು ಬರ್ತದ್ರಿ 7.99 ಬರ್ತದ. ಇನ್ನು ಎರಡು ಕೂಡಿಸ್ಕೋರಿ, ಆನ್ಸರ್ ಎಷ್ಟು ಬರ್ತರಿ ನೋಡ್ರಿ. 10 ಇಂಟು 0.4 ಅಂದ್ರೆ 4% ಬತ್ತು. ಆಮೇಲೆ 13.333 0.6 ಮಾಡ್ರಿ, ಆನ್ಸರ್ ಎಷ್ಟು ಬರ್ತದ್ರಿ 7.999 ಬರ್ತದ. ಇನ್ನು ಎರಡು ಕೂಡಿಸ್ಕೋರಿ, ಆನ್ಸರ್ ಎಷ್ಟು ಬತ್ರಿ 12% ಬತ್ತು. ಎಷ್ಟು ಬತ್ರ ಆನ್ಸರ್ 12% ಬಾತ್. ಓಕೆ, 4% ಪ್ಲಸ್ 7.999 ಅಂದ್ರೆ ಎಷ್ಟು ಬರ್ತದ್ರಿ ರೌಂಡ್ ಅಪ್ ಆಗಿ 12% ಬರ್ತದ. ರೌಂಡ್ ಅಪ್ ಆಗಿ ಎಷ್ಟು ಬರ್ತೈತ್ರಿ 12% ಬರ್ತದ. ಗೊತ್ತಾಯ್ತ್ರಿ? ಇಲ್ಲಿ ತಾವು ತಿಳ್ಕೋಬೇಕು
ನೋಡ್ರಿ, ನಮಗೆ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಪ್ರಾಬ್ಲಮ್ ದಲ್ಲಿ ಕೊಟ್ಟಿರ್ತಕ್ಕಂಥದ್ದು 12% ಅದ. ನಮಗೆ ಬಂದಿರತಕ್ಕಂಥದ್ದು ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಕೂಡ 12% ಅದ. ಈ ರೀತಿ ನಮ್ಗೆ ಏನಾಗಬೇಕು, ಸೇಮ್ ಬರಬೇಕು. ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಏನಾಗಬೇಕ್ರಿ, ಪ್ರಾಬ್ಲಮ್ ದಲ್ಲಿ ಕೊಟ್ಟಿರ್ತಕ್ಕಂಥ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್, ನಾವು ಕಂಡುಹಿಡಿದಿರ್ತಕ್ಕಂಥ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಎರಡು ಸೇಮ್ ಆಯ್ತಂದ್ರ ನಮ್ಮ ಪ್ರಾಬ್ಲಮ್ ಕರೆಕ್ಟ್ ಅಂತ ಅರ್ಥ. Okay, when you will get the same result as given in the problem, okay, then you can assume that, okay, then you can confirm it, the problem is right, what you solved the problem here. Okay, the overall cost of capital 12% of the problem ದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಆಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡಿರ್ತಕ್ಕಂಥ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಎಷ್ಟಾದ್ರೆ ಕೇವೋ ಅದು ಕೂಡ ಸೇಮ್ ಅದ 12%. ಓಕೆ, ಇಷ್ಟು ನಾವು ಏನ್ ಮಾಡ್ಬೇಕ್ರಿ, ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು. ಓಕೆ, ನಾರ್ಮಲ್ ಆಗಿ ಇದನ್ನ 10 ಮಾರ್ಕ್ಸ್ಗೂ ಕೇಳಬಹುದು, 15 ಮಾರ್ಕ್ಸ್ಗೂ ಕೇಳಬಹುದು. ಒಂದೇ ವೇಳೆ ಈ ಪ್ರಾಬ್ಲಮ್ ಅನ್ನ 15 ಮಾರ್ಕ್ಸ್ ಕೇಳಿದ್ರ ನೀವೇನ್ ಮಾಡ್ಬೇಕು, ಫಾರ್ಮಲ್ ಅನ್ನ ಎಲ್ಲಾನು ಎಕ್ಸ್ಪ್ಲನೇಷನ್ ಮಾಡಬೇಕು. NOI ಎಂದರೆ ಏನು, KO ಎಂದರೆ ಏನು, ಅದ್ರನ್ನೆಲ್ಲ ಸುಮ್ಮ ಒಂದು ಲೈನ್ದಾಗ ಅದ್ಲೆ. NOI ಅಂದ್ರೆ ನೆಟ್ ಆಪರೇಟಿಂಗ್ ಇನ್ಕಮ್, KO ಅಂದ್ರೆ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್, KD ಅಂದ್ರೆ ಕಾಸ್ಟ್ ಆಫ್ ಡೆಟ್, KE ಅಂದ್ರೆ ಕಾಸ್ಟ್ ಆಫ್ ಇಕ್ವಿಟಿ ಶೇರ್ ಕ್ಯಾಪಿಟಲ್, D ಅಂದ್ರೆ ವ್ಯಾಲ್ಯೂ ಆಫ್ ಡಿಬೆಂಚರ್ ಆರ್ ವ್ಯಾಲ್ಯೂ ಆಫ್ ಡೆಟ್, S ಅಂದ್ರೆ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ ಕ್ಯಾಪಿಟಲ್, V ಅಂದ್ರೆ ವ್ಯಾಲ್ಯೂ ಆಫ್ ದ ಪಾರ್. ಇವೆಲ್ಲಾನು ಎಕ್ಸ್ಪ್ಲೇನ್ ಅಂದ್ರೆ ಕೆಳಗಡೆ ಒಂದು ಲೈನ್ ದಾಗ ಬರಿಬೇಕು. ಎಲ್ಲಾನು ಸ್ಟೆಪ್ ಬೈ ಸ್ಟೆಪ್ ಬರೆದ್ರಪ್ಪ ಅಂದ್ರೆ ಏನಾಗತ್ರಿ, ಅವಾಗ ನಿಮ್ ಪ್ರಾಬ್ಲಮ್ ತಾನೇ ಹೆಚ್ಚಾಗ್ಬಿಡ್ತದ, ಪೇಜಸ್ಗಳು ಹೆಚ್ಚಾಗ್ತಾವ. ಅವಾಗ ನೀವು 15 ಮಾರ್ಕ್ಸಿಗೂ ಪ್ರಾಬ್ಲಮ್ ಅನ್ನ ಬಿಡಿಸಬಹುದು ಅಥವಾ 10 ಮಾರ್ಕ್ಸಿಗೂ ಪ್ರಾಬ್ಲಮ್ ಅನ್ನ ಬಿಡಿಸಬಹುದು. ಗೊತ್ತಾಯ್ತ್ರಿ? ಓಕೆ, ಈ ರೀತಿಯಾಗಿ ನಾವೇನ್ ಮಾಡ್ಬೇಕ್ರಿ, ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅನ್ನ ಕಂಡುಹಿಡಿಬೇಕು. ಓಕೆ, ನಿಮಗೆಲ್ಲರಿಗೂ ಪ್ರಾಬ್ಲಮ್ ಅನ್ನ ಅಂಡರ್ಸ್ಟ್ಯಾಂಡಿಂಗ್ ಆಗ್ಯದ ಅಂತ ತಿಳ್ಕೊಂಡೇನೆ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಎಲ್ಲರಿಗೂ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯ, ನಿಮ್ಮ ಸಲಹೆ ಸೂಚನೆಗಳನ್ನ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಬೇಕಂತೇಳಿ ಕೇಳ್ಕೊತಾ ಇದ್ದೀನಿ, ಬರಿಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಯಾರಿಗೆ ನಮ್ಮ ವಿಡಿಯೋಗಳನ್ನ ಬೇಕಾಗ್ತಾವ ಈ ನಂಬರ್ಗೆ, ವಾಟ್ಸಪ್ ನಂಬರ್ಗೆ ಮೆಸೇಜ್ ಅನ್ನ ಮಾಡಬೇಕು, ಹಾಯ್ ಸರ್, ಮತ್ತು ಕೆಳಗಡೆ ನಿಮ್ಗೆ ಯಾವ ಸಬ್ಜೆಕ್ಟ್ ಅನ್ನ ಬೇಕು ಆ ಸಬ್ಜೆಕ್ಟ್ ಹೆಸರನ್ನ ಬರೆದು ಕಳಿಸ್ಬೇಕು. ಆ ಸಂಬಂಧಪಟ್ಟಿರ್ತಕ್ಕಂಥ ಸಬ್ಜೆಕ್ಟ್ ವಿಡಿಯೋಗಳನ್ನ ನಿಮ್ಗೆ ಕಳಿಸ್ತೀನಿ ನಾನು. ಓಕೆ, 9986529073, 9986529073. Thank you for watching the class. Thank you for watching the class.